ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ತಿಂಗಳಾನುಗಟ್ಟಲೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ಹಣ ಯಾವಾಗ ಬರುತ್ತೆ ಅಂತ. ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನಿದ್ದಾರೆ, ನಿಮಗೆ ಎಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಇದೇ ತಿಂಗಳು ಅಂದರೆ ನವೆಂಬರ್ 30ನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೇವೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇವತ್ತು ಡೇಟ್ ಬಂದು ನವೆಂಬರ್ 27ನೇ ತಾರೀಕು, ನಾಳೆ ನವೆಂಬರ್ 28. ಹಾಗಾದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಯಾವಾಗ ಬರುತ್ತೆ, ಬಂದರೆ ಯಾವೊಂದು ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ಜಮಾ ಆಗ್ತಾ ಇದೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿ, ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಲು 20,000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ. ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿದ್ರೆ 20,000 ಸಬ್ಸ್ಕ್ರೈಬರ್ಸು ಬೇಗ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಬೇಗ ಎಲ್ಲರೂ ಕೂಡ ಲೈಕ್ನ ಮಾಡಿ. ಓಕೆ ವೀಕ್ಷಕರೇ, ಈಗ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಏನಿದೆ, ನಾಳೆ ನವೆಂಬರ್ 28ನೇ ತಾರೀಕು ನಿಮ್ಮ ಎಲ್ಲರೂ ಕೂಡ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೇಡಮ್ ಕಡೆಯಿಂದ ಇಲ್ಲಿ ಒಂದು ಮಾಹಿತಿಯನ್ನು ಅವರಾಗೆ ಕೊಟ್ಟಿದ್ದರು. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ನವೆಂಬರ್ 30ನೇ ತಾರೀಕಿನ ಒಳಗಡೆ ಜಮಾ ಮಾಡ್ತೇವೆ ಅಂತ. ಆದರೆ ಇಲ್ಲಿ ಇವತ್ತು ನವೆಂಬರ್ 27ನೇ ತಾರೀಕು ಮಾಡಿದರೆ ನಿಮ್ಗೆ ಇನ್ನೊಂದು 2-3 ದಿನಗಳಲ್ಲಿ ಹಣವನ್ನು ಜಮಾ ಮಾಡಬೇಕು. ಹಾಗಾದರೆ ಈ ಒಂದು 15ನೇ ಕಂತಿನ ಹಣ ಜಮಾ ಮಾಡಿದ್ರೆ ಯಾವೊಂದು ಜಿಲ್ಲೆಗಳಿಗೆ ಮೊದಲು, ಅಂದರೆ ಇಲ್ಲಿ ಕ್ರಮೇಣವಾಗಿ ಹಣವನ್ನು ಜಮಾ ಮಾಡ್ತಾ ಬರಬೇಕಾಗತ್ತೆ. ಇಲ್ಲಿ ಜಮಾ ಮಾಡಿದ್ರೆ ಎಲ್ಲರೂ ಕೂಡ ಒಮ್ಮೆ ಜಮಾ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲ ಜಿಲ್ಲೆಗಳಿಗೆ. ಹಾಗಾಗಿ 4 ಹಂತಗಳಲ್ಲಿ ಈ ಒಂದು ಹಣವನ್ನು ಜಮಾ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಹಂತ ಹಂತವಾಗಿ ಹಣವನ್ನು ರಿಲೀಸ್ ಮಾಡಬೇಕಾಗತ್ತೆ. ಇಲ್ಲಿ ಒಂದೇ ಸಲ ಎಲ್ಲ ಜಿಲ್ಲೆಗಳಿಗೂ ಹಣವನ್ನು ರಿಲೀಸ್ ಮಾಡ್ತಾರೆ, ಆದರೆ ಎಲ್ಲರೂ ಕೂಡ ಹಣ ಬಂದು ತಲುಪೋದಿಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಜಿಲ್ಲೆ ಇದೆ, ಈಗ ಬಾಗಲಕೋಟೆ ಜಿಲ್ಲೆ ಅಂತ ಅಂದ್ರೆ ಆ ಒಂದು ಜಿಲ್ಲೆಯಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಒಮ್ಮೆ ಬಂದು ಹಣ ಜಮಾ ಆಗೋದಿಲ್ಲ. ಇಲ್ಲಿ 50% ಮಹಿಳೆಯರಿಗೆ ಮೊದಲನೇ ದಿನದಲ್ಲಿ ಹಣ ಜಮಾ ಆಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಇನ್ನೊಂದು 2-3 ದಿನಗಳಲ್ಲಿ ಕ್ರಮೇಣವಾಗಿ ಹಣ ಬಂದು ಜಮಾ ಆಗುತ್ತೆ. ಹಾಗಂದ್ರೆ ಎಲ್ಲ ಜಿಲ್ಲೆಗಳಿಗೆ ಒಮ್ಮೆ ಬಂದು ಜಮಾ ಆಗುತ್ತಾ ಅಂತ ನೀವು ಕೇಳ್ಬೋದು. ಹೌದು, ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಹಣ ಬಂದು ಜಮಾ ಆಗುತ್ತೆ. ಆದರೆ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ 100% ಮಹಿಳೆಯರಿಗೆ ಇಲ್ಲಿ ಜಮಾ ಆಗೋದಿಲ್ಲ ವೀಕ್ಷಕರೇ. ಕ್ರಮೇಣವಾಗಿ ಸ್ವಲ್ಪ ದಿನಗಳ ಕಾಲ ಟೈಮ್ ತಗೊಂಡು ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಕ್ರಮೇಣವಾಗಿ ಹಣವನ್ನು ಜಮಾ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಯಾರಿಗೆ ಈ ಒಂದು ಹಣ ಬಂದು ತಲುಪೋದಿಲ್ಲ ಅಂತ ನೀವು ಕೇಳ್ಬೋದು. ಇಲ್ಲಿ ಮೊದಲೇ ಕಂತಿನ ಹಣದಿಂದ ಹಿಡಿದು, ಅಂದರೆ 1ನೇ ಕಂತಿನ ಹಣದಿಂದ ಹಿಡಿದು 14ನೇ ಕಂತಿನ ಹಣದವರೆಗೆ ಯಾರಿಗೆ ಬಂದು ಹಣ ಜಮಾ ಆಗಿದೆ ನೋಡಿ, ಅವ್ರಿಗೆ ಇಲ್ಲಿ 15ನೇ ಕಂತಿನ ಹಣ ಏನಿದೆ ಅದು ಬಂದು ಜಮಾ ಆಗುತ್ತೆ. ಯಾರಿಗೆ ಈ ಒಂದು ಮೊದಲನೇ ಕಂತಿನಿಂದ ಈ ಒಂದು 14ನೇ ಕಂತಿನ ಹಣದವರೆಗೆ ಬಂದಿಲ್ಲ ನೋಡಿ, ಅವ್ರಿಗೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಈ ಒಂದು ನವೆಂಬರ್ ತಿಂಗಳು ಮುಗಿದಾದ್ಮೇಲೆ ನಿಮಗೆ ಡಿಸೆಂಬರ್ ತಿಂಗಳಿನಲ್ಲಿ ಈ ಒಂದು 16ನೇ ಕಂತಿನ ಹಣ ಕೂಡ ಜಮಾ ಮಾಡಬೇಕಾಗತ್ತೆ. ಹಾಗೆ 15ನೇ ಕಂತಿನ ಹಣವನ್ನು ಜಾಸ್ತಿ ದಿನ ಡಿಲೇ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲಾನು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ ನಿಮಗೆ ಹಣ ಬರೋದೇ ಆಗಿದ್ರೆ ನಿಮಗೆ ಇನ್ನೊಂದು 2-3 ದಿನಗಳಲ್ಲಿ ಹಣ ಬಂದು ತಲುಪುತ್ತೆ. ಅದು ನಿಮಗೆ ಬಂದಿಲ್ಲ ಅಂತಂದ್ರೆ ನಿಮಗೆ ನಾಳೆ, ಅಂದರೆ ನಿಮಗೆ ಡಿಸೆಂಬರ್ ಈ ಒಂದು ತಿಂಗಳು ಮುಗಿದಾದ ಮೇಲೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಿಮಗೆ 15ನೇ ಕಂತಿನ ಹಣ ಬರುತ್ತೆ ವೀಕ್ಷಕರೇ. ಇಲ್ಲಿ ಯಾರಿಗೆ ಹಣ ಬರೋದಿಲ್ಲ ಅಂತ ನಿಮಗೆ ಈಗಾಗಲೇ ತಿಳಿಸ್ಕೊಟ್ಟೆ. ಇನ್ನೂ ಯಾರಿಗೆ ಹಣ ಬರೋದಿಲ್ಲ ಅಂತಂದ್ರೆ ಇಲ್ಲಿ 15 ವರ್ಷದಲ್ಲಿ ಯಾರು ತಮ್ಮ ಒಂದು ಆಧಾರ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿಲ್ಲ, ಅಪ್ಡೇಟ್ ಮಾಡಿಸಿಲ್ಲ ಅಂತ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ಯಾರ ಒಂದು ರೇಷನ್ ಕಾರ್ಡಲ್ಲಿ ತಮ್ಮ ಮನೆಯವರ ಎಲ್ಲರ ಆಧಾರ್ ಕಾರ್ಡನ್ನು ಯಾರು ಇಲ್ಲಿ ಸೇರ್ಪಡೆಯನ್ನು ಮಾಡಿಸಿಲ್ಲ, ಲಿಂಕ್ ಮಾಡಿಸಿಲ್ಲ, ಅವ್ರಿಗೆ ಈ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅವ್ರಿಗೆ ಹಣ ಕೂಡ ಬರೋದಿಲ್ಲ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇದಿಷ್ಟು ಸರ್ಕಾರದ ಕಡೆಯಿಂದ ಬಂದಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಕೇಳ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಈಗಲೇ ಲೈಕ್ನ ಮಾಡಿದ್ರೆ 500ಕ್ಕಿಂತ ಜಾಸ್ತಿನೇ ಮಾಡ್ತೀರಾ. ಬೇಗ ಲೈಕ್ನ ಮಾಡಿ ವೀಕ್ಷಕರೇ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ. ಹ್ಯಾವ್ ಎ ನೈಸ್ ಡೇ. ಎಲ್ಲರೂ ಟೇಕ್ ಕೇರ್. ಬಾಯ್ ವೀಕ್ಷಕರೇ.